ಗೃಷ್ಣೇಶ್ವರ. ಈ ಜ್ಯೋತಿರ್ಲಿಂಗವು ಮಹಾರಾಷ್ಟ್ರದಲ್ಲಿದೆ. ಒಂದು ಕಾಲದಲ್ಲಿ ಶಿವನ ಅಪ್ರತಿಮ ಭಕ್ತೆಯಾಗಿದ್ದ ಕುಸುಮ ಎಂಬಾಕೆ ಇಲ್ಲಿದ್ಲಂತೆ. ತನ್ನ ಪ್ರತಿದಿನದ ಪ್ರಾರ್ಥನೆಯ ಭಾಗವಾಗಿ ಅವಳು ಶಿವನ ಲಿಂಗವನ್ನು ಪ್ರತಿದಿನ ತೊಟ್ಟಿಯಲ್ಲಿ ಮುಳುಗಿಸ್ತಿದ್ಲಂತೆ. ಕುಸುಮಾಳ ಪತಿಯ ಎರಡನೇ ಹೆಂಡತಿಗೆ ಕುಸುಮಾಳಿಗೆ ಸಮಾಜದಲ್ಲಿ ದೊರಕುತ್ತಿದ್ದ ಗೌರವವನ್ನು ಕಂಡು ಹಾಗೂ ಆಕೆಗಿದ್ದ ಶಿವನ ಭಕ್ತಿಯನ್ನು ಕಂಡು ಅಸೂಯೆ ಉಂಟಾಯಿತಂತೆ. ಅದೇ ಅಸೂಯೆ ಮತ್ತು ಕೋಪದಿಂದ ಅವಳು ಕುಸುಮಾಳ ಮಗನನ್ನು ಕೊಂದುಬಿಡ್ತಾಳೆ. ಮಗನ ಸಾವಿನಿಂದ ಕುಸುಮ ಖಿನ್ನತೆಗೆ ಒಳಗಾಗ್ತಾಳೆ. ಆದರೂ ಅವಳು ಬಿಡದೆ ಶಿವನನ್ನ ಪೂಜಿಸ್ತಾನೆ ಇರ್ತಾಳೆ. ತನ್ನ ಮಗ ಸತ್ರುನು ತನ್ನ ದಿನಚರಿಯಂತೆ ಲಿಂಗವನ್ನು ತೊಟ್ಟಿಯಲ್ಲಿ ಮುಳುಗಿಸಿದಾಗ ಅದ್ಭುತವೆಂಬಂತೆ ಆಕೆಯ ಮಗನು ಮರಳಿ ಜೀವ ಪಡೀತಾನೆ. ಆ ಸಮಯದಲ್ಲಿ ಕುಸುಮ ಮತ್ತು ಅಲ್ಲಿನ ಸ್ಥಾನಿಕರಿಗೆ ಶಿವ ಕಾಣಿಸ್ಕೊಳ್ತಾನೆ. ತನ್ನ ಭಕ್ತಿಯಾದ ಕುಸುಮಾಳ ಕೋರಿಕೆಯ ಮೇರೆಗೆ ಶಿವನು ಆ ಸ್ಥಳದಲ್ಲಿಯೇ ಗೃಷ್ಣೇಶ್ವರ ಜ್ಯೋತಿರ್ಲಿಂಗವಾಗಿ ಅಲ್ಲೇ ನಿಲ್ಲಿಸ್ತಾನೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.